ನಮಗೆ ಕವಡೆ ಶಾಸ್ತ್ರದಲ್ಲಿ ಗೊತ್ತಾದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಅವ್ರಿಗೆ ಈ ಥರ ಹಿಂಗೈತೆ ಹುಷಾರಾಗಿರಿ ಅಂತ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ, ಇಲ್ಲ ಅಂದವರು ನಾವು ತಿಂದೆ ಅಲ್ವಾ. ಮಾರಿಯವರು ಊರೊಳಗೆ ನುಗ್ತು ಅಂದ್ರೆ ಅದು ಸಮಸ್ಯೆಗಳು ಆಗ್ತಾನೆ ಇರ್ತದೆ. ಆಕ್ಸಿಡೆಂಟ್ ಆಗೋದು, ಆಮೇಲೆ ಜೀವಗಳು ಹೋಗೋದು, ಬಹಳ ತೊಂದರೆಗಳು ಇದ್ದೇ ಇರ್ತದೆ. ಇವೆರಡನ್ನ ಕೊಟ್ಬಿಟ್ಟು ಎದುರುಗಡೆ ಕುಂಡಿಸಿದ್ರೆ ಅವ್ರ ಪ್ರಾಬ್ಲಮ್ ಏನಿದೆ, ಆಮೇಲೆ ಅವ್ರ ಮನೆ ದೇವ್ರುಗಳು ಏನಾರ ಕಟ್ಟಾಗಿದ್ರೆ ಅದೆಲ್ಲಾನು ಅವ್ರ ಕಣ್ಮುಂದೆ ಕಾಣಿಸುತ್ತೆ. ಆಮೇಲೆ ತಗೊಂಡಾಗೆಲ್ಲ ರೆಡಿ ಮಾಡಿಸಿ. ಅದ್ರದ್ದು ಏನಾದ್ರು ಫೋಟೋ ಏನಾದ್ರು ಇದೆಯಾ ನೀವು ಹಳೆದು? ಇಲ್ಲ ಸರ್, ತೆಗಿಯಂಗಿಲ್ಲ. ಅವೆಲ್ಲ ಫೋಟೋಗಳೆಲ್ಲ ತೆಗಿಯಂಗಿಲ್ಲ. ಫೋಟೋ ಏನಿಲ್ಲ, ತೆಗಿಯಂಗಿಲ್ಲ. ಯಾಕೆಂದ್ರೆ ಮೊಬೈಲ್ ಹೊಡೆದಾಕತ್ತೆ. ಹೌದಾ? ಹುಷಾರಿಲ್ದಾರೆ ಜಾಸ್ತಿ ಬರೋದಿದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಇಲ್ಲಿ ಅಂದ್ರೆ ದೇವಸ್ಥಾನ? ಸರ್ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆ. 8 ಗಂಟೆ ತನಕ. ಅವ್ರಿಗೆ ತಡೆಗಳಿಂದ, ಆಮೇಲೆ ಮರೆ ನೀರು ಹಾಕತ್ತರಿಂದ, ಆಮೇಲೆ ಪಟ್ಟ ಕೊಡತ್ತರಿಂದ. ಅಷ್ಟೇ ಮೀರಿ ಅಮ್ಮನವ್ರು ಏನಾರ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಕಬ್ಬಾಳಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅವ್ರ ಮನೇಲಿ ಏನಾರ ಪ್ರಾಬ್ಲಮ್, ಯಾವ ಜಾಗ ಇದೆ ಅಲ್ಲಿಗೆ ಕಾರಲ್ಲಿ ಕರ್ಕೊಂಡೋಗಿ ಏನಾರ ವಾಮಾಚಾರ ಮಾಡಿ ಮಡಗಿರ್ತಾರಲ್ಲ ಅದನ್ನೆಲ್ಲ ಕೀಳೋದೆಲ್ಲ ಕಬ್ಬಾಳಮ್ಮನೆ. ಈ ಅಮ್ಮನ್ನ ನಾವ್ ಯಾರ ಮನೆಗೂ ಕೊಡಲ್ಲ. ಅಂದ್ರೆ ಈ ಅಮ್ಮ ಏನ್ ಕೇಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಈ ಅಮ್ಮ ಜಾಸ್ತಿ ರಕ್ತ ಕೇಳೋದ್ರಿಂದ ನಾವ್ ಅಲ್ಲೆಲ್ಲ ರಕ್ತ ಕೊಡಕ್ಕಾಗಲ್ಲ. ಆ ಅಮ್ಮ ಸಿಹಿ ಇರೋದ್ರಿಂದ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಆ ಅಮ್ಮನ್ ಜಾಸ್ತಿ ನಮ್ಗೆ ನೋವು ಕೊಡಲ್ಲ. ಆ ಅಮ್ಮ ಒಂಥರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಈ ಅಮ್ಮ ಕೋಪ ಜಾಸ್ತಿ, ಆಮೇಲೆ ಜಾಸ್ತಿ ರೇಗದ್ ಜಾಸ್ತಿ. ನಾನ್ ಅನ್ಕೊಂಡೆ ಫಸ್ಟ್ ಈ ದೇವಿ ಇದೆಯಲ್ಲ ನಮ್ಮ ಕಾಳಿ, ಅದ್ರ ಉತ್ಸವ ಮೂರ್ತಿ ಇರ್ಬೇಕು ಅಂತ ಅನ್ಕೊಂಡೆ ಫಸ್ಟ್. ಇಲ್ಲ ಇಲ್ಲ ಇಲ್ಲ, ಎಲ್ಲಾನು ತಾಯಿ ಸಂಬಂಧಪಟ್ಟದೆ. ಎಲ್ಲ ಸಂಬಂಧಪಟ್ಟಿದ್ದು ತಾಯಿ ಸಂಬಂಧಪಟ್ಟಿದೆ. ಈ 7 ಜನ ಏನಿದ್ದಾರೆ, ಇವ್ರು 7 ಜನದಿಂದ ಒಂದು ತಾಯಿ ಆಗಿರೋದು ಕಾಳಿ ರೂಪ. ಆಮೇಲೆ ಈ ತಾಯಿ ನಮಗೆ ಸಿಕ್ಕಿದ ತಾಯಿ. ಈ ಅಮ್ಮ ಸಿಕ್ಕಿದ ತಾಯಿ ಒಂದ್ ಸ್ವಲ್ಪ ಎಲ್ಲ ಮಣ್ಣು ತಿನ್ಬಿಟ್ಟಿತ್ತು, ಎಲ್ಲ ಮಣ್ಣು ತಿಂದು ಹಾಳಾಗ್ಬಿಟ್ಟಿತ್ತು. ಆಮೇಲೆ ತಗೊಂಡಾಗ ಎಲ್ಲ ರೆಡಿ ಮಾಡಿಸಿ. ಅದ್ರದ್ದು ಏನಾದ್ರು ಫೋಟೋ ಏನಾದ್ರು ಇದೆಯಾ ನೀವು ಹಳೆದು? ಇಲ್ಲ ಸರ್, ತೆಗಿಯಂಗಿಲ್ಲ. ಅವೆಲ್ಲ ಫೋಟೋಗಳೆಲ್ಲ ತೆಗಿಯಂಗಿಲ್ಲ. ಫೋಟೋ ಏನಿಲ್ಲ, ತೆಗಿಯಂಗಿಲ್ಲ. ಯಾಕೆಂದ್ರೆ ಮೊಬೈಲ್ ಹೊಡೆದಾಗುತ್ತೆ. ಹೌದಾ? ಮೊಬೈಲ್ ಹೊಡೆದಾಗುತ್ತೆ. ಅಮ್ಮ ಹೇಳಿರ್ತಾರೆ ಇಷ್ಟು ಜನ ಪೂಜೆಗೆ ಇರ್ಬೇಕಾದ್ರೆ ಅಷ್ಟೇ ಜನ, ಅದ್ರ ಮೇಲೆ ಇರಂಗಿಲ್ಲ ಈ ಅಮ್ಮಂತವ. ಆ ಕಬ್ಬಾಳಮ್ಮಗೆ ಎಷ್ಟು ವರ್ಷ ಆಯ್ತು ಅದು? ನಮ್ಗೆ 5 ವರ್ಷ ಆಯ್ತು. 5 ವರ್ಷ ಆಯ್ತು. ಈ ಅಮ್ಮ ಬಂದು 5 ವರ್ಷ ಆಯ್ತು. ಈ ಸಪ್ತಮಾತ್ರಕ್ಕೆ ಅದೆಲ್ಲ ಆಯಮ್ಮನೆ ಹೇಳಿದ್ ನಮ್ಗೆ, ಈ ತರ ಹಿಂಗೆ ಬರ್ತಾರೆ, ಹಿಂಗೆ ಇರ್ತಾರೆ, ಇಂಥ ಚೌಡೇಶ್ವರಿನೇ ಅಂತ ಎಲ್ಲ ಹೇಳಿ. ಆಮೇಲೆ ಶ್ರೀಚಕ್ರ ಅಲ್ವಾ ಅಲ್ಲಿ? ಶ್ರೀಚಕ್ರ. ಅದು ನೀವೇ ಮಾಡ್ಸಿರೋದ? ಅದು ಸಿಕ್ಕಿದ? ಇಲ್ಲ ಸರ್, ಮಾಡ್ಸಿರೋದು. ಅದು ಮಾಡ್ಸಿರೋದು. ಆಮೇಲೆ ಒಂದು ದಂಡ ಇದೆಯಲ್ಲ ಕೈ, ಇದು ದಂಡ. ಇದು ತ್ರಿಶೂಲ. ಅದು ದಂಡ ಏನದು? ಇದು ಕೋಣದ ಮಾರಿ ಮಂತಲ್ ಮಾರಿ ಅಂತ ಕಬ್ಬಾಳಮ್ಮನ ದೂತರುಗಳು ಇವರು. ಇವರು ಇದು ಕಬ್ಬಾಳಮ್ಮ. ನಾವು ಯಾರಿಗಾರ ಗಾಳಿ ಸೈತೆ, ಆಮೇಲೆ ಏನೋ ಪ್ರಾಬ್ಲಮ್ ಇತ್ತು, ಕವಡೆಯಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಅದನ್ನ ಕೈ ಕೊಡ್ತೀವಿ. ಕೈ ಕೊಟ್ಟಾಗ ಅವ್ರ ಮೇಲೆ ಮೈ ದುಂಬಿ ಹೇಳ್ತಾರೆ. ದೂತ್ರ ಅವರು? ದೂತ್ರು. ಇವ್ರು ದೂತ್ರು, ಇದು ಅಮ್ಮ. ಇಬ್ರು ದೂತ್ರ ಅದ್ರಲ್ಲಿರೋದು? ಅದ್ರಲ್ಲಿ ಇರೋದು ಇಬ್ರು. ಆ ಕಡೆ ಕೋಣದ ಮಾರಿ, ಈ ಕಡೆ ಮಂತಲ್ ಮಾರಿ. ಏನಂದ್ರೆ ಕೋಣದ ಮಾರಿ, ಮಂತಲ ಮಾರಿ. ಆ ತರ ಮಾರಿನ ಅದು? ಮಾರಿ ಅವರು. ಅದು ತ್ರಿಶೂಲ. ಈ ಅಮ್ಮನ ತ್ರಿಶೂಲ ಬಂದು ಕಬ್ಬಾಳಮ್ಮ. ಇದು ಕೋಣದ ಮಾರಿ, ಮಂತಲ್. ಇದೆಲ್ಲ ಭಕ್ತಾದಿಗಳ ಕೈಯಲ್ಲಿ ಭಕ್ತಾದಿಗಳ ಕೈ ಕೊಡ್ತೀವಿ. ಇವೆರಡನ್ನ ಕೊಟ್ಬಿಟ್ಟು ಎದುರುಗಡೆ ಕುಂಡಿಸಿದ್ರೆ ಅವ್ರ ಪ್ರಾಬ್ಲಮ್ ಏನಿದೆ, ಆಮೇಲೆ ಅವ್ರ ಮನೆ ದೇವ್ರುಗಳು ಏನಾರ ಕಟ್ಟಾಗಿದ್ರೆ ಅದೆಲ್ಲಾನು ಅವ್ರ ಕಣ್ಮುಂದೆ ಕಾಣಿಸುತ್ತೆ. ಅವರೇ ಹೇಳ್ತಾರೆ ಕಣ್ಮುಚ್ಕೊಂಡಾಗ, ಆ ಅಮ್ಮ ಇದೆ, ಇಂಥ ದೇವರೇ ಬಂದೈತೆ, ಅದು ನಮ್ಗೆ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಕರೆಕ್ಟ್ ಆಗಿದ್ರೆ ಮಾತಾಡ್ತಾರೆ. ನೋಡ್ಬೋದಾ ನಾಳೆ ಏನಾದ್ರು? ಸಿಗುತ್ತೆ ಸರ್, ಸಿಗುತ್ತೆ. ಯಾರ್ ಬೇಕಾದ್ರೂ ಕೊಡ್ಬೋದು. ಇವ್ ಭಕ್ತಾದಿಗಳು ಹುಷಾರಿರಲ್ಲ, ನಮ್ ದೇವಿಗೆ ಸರಿಯಾಗಿ ಪ್ರಶ್ನೆ ಕೊಡ್ಲಿಲ್ಲ ಅಂದ್ರೆ, ಕವಡೆ ಪ್ರಶ್ನೆಲೇ ಆಗ್ಲಿ, ಮೈ ದುಂಬ ಕೊಡೋದೇ ಆಗ್ಲಿಲ್ಲ ಅಂದ್ರೆ ನಾವ್ ಇದನ್ನೇ ಕೊಡೋದು. ದಂಡನು ತ್ರಿಶೂಲ ಕೊಡ್ತೀವಿ. ಆ ಅಮ್ಮ ಹಿಡ್ಕಂತು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಗೋಚರ ಹೆಂಗೆ ಅಂತ. ಯಾರ ಬಂದ್ ಅದಿಕಣ್ಣಂಗೆ, ಇಲ್ಲ ದೇವತೆಗಳು ಓಡಿಸ್ಕೊ ಬಂದಂಗೆ ಎಲ್ಲಾ ತರನು ಸಿಗ್ತಾರೆ. ಯಾಕೆಂದ್ರೆ ದೇವತೆಗಳು ಯಾಕೆ ಓಡಿಸ್ಕೊ ಬರ್ತೇವೆ ಅಂದ್ರೆ, ಅವ್ರ ಮನೆಗೆ ದೇವತೆಗಳು ಬರಬಾರ್ದು ಅಂತ ಕಟ್ ಮಾಡಿರ್ತಾರೆ. ಯಾರು ವಾಮಾಚಾರ ಮಾಡಿ ಏನಾದ್ರು ಕಟ್ ಮಾಡಿದ್ರೆ ದೇವತೆಗಳನ್ನೇ ಕಟ್ ಮಾಡ್ಬೋದು. ಕಟ್ ಮಾಡ್ತಾರೆ. ಯಾಕೆಂದ್ರೆ ಕಟ್ ಮಾಡ್ತಾರೆ ಅಂತಂದ್ರೆ, ಒಂದು ರಕ್ಷೆ ಅಂತ ಇತ್ತು ಅಂದ್ರೆ ಅವ್ರನ್ನೇನು ಬಗ್ಸಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ದೇವತೆಗಳನ್ನ ರಕ್ಷೆ ಕಟ್ ಮಾಡ್ತಾರೆ. ಆಮೇಲೆ ಅವ್ರ ಮನೆಗೆ ಏನ್ ಮಾಡ್ಬೇಕು ಆಚೆಗಡೆ ಮಾಡಿ ಆ ತರ ಎಲ್ಲ ಮಾಡ್ತಾರೆ. ವಾಮಾಚಾರ ಆದ್ಮೇಲೆ ಬ್ಲಾಕ್ ಮ್ಯಾರೇಜ್ ಅಂತ ಬದಲೇ ಬರ್ತದಲ್ಲ, ಅದ್ ಮಾಡೇ ಮಾಡಿ. ಅವಾಗ ಇವು ನಮ್ಗೆ ತೋರಿಸುತ್ತೆ ಅವ್ರಿಗೆ ಯಾವ ತರ ಏನು ಅಂತ. ಆಮೇಲೆ ತಾಯಿ ಹತ್ರ ನಾವು ಪ್ರಶ್ನೆ ಹಾಕಿ ಈ ತರ ಎಲ್ಲ ಕಾಣ್ತಾ ಐತೆ,
ಹ್ಮ್. ಏನ್ ಮಾಡ್ಬೇಕು ಅಂತ ನಾವು ಕಬ್ಬಾಳಮ್ಮನ ಹತ್ರ ಪ್ರಶ್ನೆ ಹಾಕ್ತೀವಿ. ಹ್ಮ್. ಕಬ್ಬಾಳಮ್ಮ ಏನೋ ಉತ್ತರ ಸಿಗ್ಲಿಲ್ಲ ಅಂದ್ರೆ ಈ ತಾಯಿ ಹತ್ರ ನಾವು ಪ್ರಶ್ನೆ ಹಾಕಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮಾಡ್ತೀವಿ. ಓಕೆ. ಹಾಗಾದ್ರೆ ಇವತ್ತು ರಾತ್ರಿ 2 ಗಂಟೆ ತನಕ ಪೂಜೆ. ಪೂಜೆಗಳು ಇವಾಗ ಅಭಿಷೇಕ ಇರುತ್ತೆ. ಹಾ. ಅದಾದ್ಮೇಲೆ ಅಮ್ಮನವ್ರಿಗೆ ಅಲಂಕಾರ ಇರುತ್ತೆ. ಅದಾದ್ಮೇಲೆ ಈ ಅಮ್ಮಂಗೆ ಅಲಂಕಾರ, ಫಸ್ಟ್ ಅಭಿಷೇಕ, ಆಮೇಲೆ ಮರಿಗಳಿಗೆ ಪೂಜೆಗಳು ಇರ್ತವೆ. ಅದಾದ್ಮೇಲೆ ಮರಿ ಕಟ್ ಮಾಡೋದಾಗ್ಲಿ, ಆಮೇಲೆ ಈ ಅಮ್ಮಂಗೆ ರಕ್ತಾಭಿಷೇಕ ಇರ್ತದೆ, ರಕ್ತದ ಅನ್ನ ಇರುತ್ತೆ. ಆಮೇಲೆ ಈ ರಕ್ತದ ಅನ್ನನ ಈ ದಿಕ್ಕು ಹೇಳುತ್ತೆ, ಇಂಥ ದಿಕ್ಕು ತಾಣಕ್ ಮಡಗಿ ಅಂತ. ಆ ದಿಕ್ಕು ತಾಣ ಮಗ್ಲೇಬೇಕು ನಾವು. ಯಾರಿಗೂ ನೋಡಂಗಿಲ್ಲ ಅದನ್ನ, ಯಾರ ಜೊತೆ ಮಾತಾಡಂಗಿಲ್ಲ ನಾವು. ಆ ತಗೊಂಡೋಗಿ ಮಾಡ್ಬಿಟ್ಟು ಬರಬೇಕು. ಮಾಡ್ಬಿಟ್ಟು ಬಂತು ಅಂದ್ರೆ ಊರುಗಳಿಗೆಲ್ಲ ಶ್ರೇಯಸ್ಸು, ಯಾರಿಗೂ ಏನು ಕೇಳಿ ಬಯಸಲ್ಲ. ಆಮೇಲೆ ಯಾವ್ದಾರ ಮಾರಿಗಳಿದ್ರೆ ಅದನ್ನು ಓಡಿಸುತ್ತೆ. ಆ ತರ ಆಯ್ತು. ಅಂದ್ರೆ ಕೆಟ್ಟದು ಅದು. ಯಾಕೆಂದ್ರೆ ಯಾವ್ದಾರ ಒಂದು ಮಾರಿಯವರು ಊರೊಳಗೆ ನುಗ್ತು ಅಂದ್ರೆ ಅದು ಸಮಸ್ಯೆಗಳು ಆಗ್ತಾನೆ ಇರ್ತದೆ. ಆಕ್ಸಿಡೆಂಟ್ ಆಗೋದು, ಆಮೇಲೆ ಜೀವಗಳು ಹೋಗೋದು, ಬಹಳ ತೊಂದರೆಗಳು ಇದ್ದೇ ಇರ್ತವೆ. ನಿಂತಿದ್ದೇವೆ, ಕುಂತಿದ್ದೇವೆ, ಮರಣ ಹೋಗೋದಂಥದ್ದು ಅಂಥದ್ನೆಲ್ಲ ಈ ತಾಯಿ ಹಿಡ್ಕೊಳ್ಳುತ್ತೆ. ಇದು ಮುಂದಕ್ಕೆ ಬಿಟ್ಕೊಡಲ್ಲ ಆ ತರ. ಆಮೇಲೆ ಇದು ಪ್ರತಿಷ್ಠಾಪನೆ ಆಗ್ಬೇಕಾದ್ರು ಹೇಳಿದ್ಲು ಅಮ್ಮ, ಇಷ್ಟು ಜನ ಸಾಯ್ತಾರೆ ಅಂತ. ಅಷ್ಟೇ ಜನ ಸತ್ತೋದ್ರು. ಹೌದಾ? ಇಷ್ಟು ಜನ ಸಾಯ್ತಾರೆ ಅಂತ ಹೇಳಿದ್ರು, ಅಷ್ಟೇ ಜನ ಸಾಯ್ತಾರೆ. ಪ್ರತಿಯೊಂದು ಹೇಳ್ತಾರೆ. ಆಮೇಲೆ ಭಕ್ತಾದಿಗಳು ಬಂದಿರ್ತಾರಲ್ವಾ, ಅವ್ರು ಬಂದು ಎಲ್ಲ ಇದ್ ಮಾಡಿ ಪೂಜೆ ಎಲ್ಲ ಸಲ್ಲಿಸಿ ಹೋದ್ಮೇಲೆ ಅವ್ರ ಮನೇಲಿ ಇಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಇಂಥವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತಾನು ಹೇಳ್ತಾರೆ. ಅದು ನಮಗೆ ಕವಡೆ ಶಾಸ್ತ್ರದಲ್ಲಿ ಗೊತ್ತಾದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಅವ್ರಿಗೆ, ಈ ತರ ಹಿಂಗೈತೆ, ಹುಷಾರಾಗಿರಿ ಅಂತ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ, ಇಲ್ಲ ಅಂದವರು ನೋವು ತಿಂದೆ ನೋವು ತಿಂದೇ ತಿಂತಾರೆ. ಎಷ್ಟೋ ಜನ ಸತ್ತು ಇದ್ದಾರೆ. ಉದಾಹರಣೆ ಕೊಡ್ತೀವಿ ನಾವು ಬೆಳಿಗ್ಗೆಗೆ. ಬಂದಿದ್ದಾರೆ, ಅವರೆಲ್ಲ ಬಂದಿದ್ದಾರೆ. ಉದಾಹರಣೆ ಕೊಡ್ತೀವಿ. ಅಮಾವಾಸ್ಯೆ ದಿವಸನೇ ಸಾಯ್ತಾರೆ ಅಂತ ಹೇಳಿತ್ತು, ಅಮಾವಾಸ್ಯೆ ದಿವಸನೇ ಸತ್ತೋದ್ರು ಅವ್ರ ಮಗ. ಬಂದಿದ್ದಾರೆ ಅವರೆಲ್ಲ, ಅವರೇ ಮಾತಾಡ್ತಾರೆ. ಅವ್ರು ಮಾತಾಡ್ತೀನಿ. ಆತರ ಸಾಯ್ತಾರೆ ಅಂದ್ರೆ ಸಾಯ್ತಾರೆ, ಇಲ್ಲ ಕರೆಕ್ಟಾಗಿ ಇರ್ತಾರೆ ಅಂದ್ರೆ ಕರೆಕ್ಟಾಗಿ. ಬೆತ್ತತ್ತರ ಏನೋ ಇದೆಯಲ್ಲ, ಇದು ಇದ್ರದ್ದು? ಇಲ್ಲ ಸರ್, ಅದು ದರ್ಬೆ. ದರ್ಬೆ 48 ದಿವಸ ವ್ರತ ಇತ್ತಲ್ಲ, ಹಂಗಾಗಿ ದರ್ಬೆ ಮಡಿಕೊಂಡಿದ್ದ. ದರ್ಬೆನು ಒಂದ್ ಲೋಟ ನೀರು ಮಡಗಿರ್ತೀವಿ. ಆತರ ಪ್ರಶ್ನೆ ಮಾಡಕ್ಕೆ ಫಸ್ಟ್, ಆಮೇಲೆ ಮಿಕ್ಕಿದ್ದೀವಿ. ಈ ಅಮ್ಮಂಗೆ ಸೀರೆ ಎಲ್ಲ ಹಾಕಂಗಿಲ್ಲ 48 ದಿವಸ. ವ್ರತ ಮಾಡ್ಬೇಕಾದ್ರೆ ಸೀರೆ ಪರೆ ಅವೆಲ್ಲ ಹಾಕಂಗಿಲ್ಲ. ವ್ರತ ಎಲ್ಲ ಆದ್ಮೇಲೆ ಸೀರೆ ಹಾಕ್ಬೇಕು. ಅದು ಕರೆ ಸೀರೆನೆ ಹಾಕ್ಬೇಕು, ಮಾಮೂಲಿ ಸೀರೆ ಎಲ್ಲ ಒಡ್ಸಂಗಿಲ್ಲ.